₹3,300 ಬೆಳಗಾವಿಯ ರೈತರು ಸಂಭ್ರಮ ಪಟ್ಟರು. ₹3,250 ಫ್ಯಾಕ್ಟ್ರಿಯವರು ಕೊಡ್ತಾರೆ, ₹50 ನಾವು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಫ್ಯಾಕ್ಟ್ರಿ ಮಾಲೀಕರ ಸಂಘದ ಅಧ್ಯಕ್ಷರು ಬಂದು ಹೇಳಿದ್ರು ₹3,200 ನಾವು ಒಪ್ಕೊಂಡಿದ್ದೀವಿ ಅಂತ. ₹3,200 ಒಪ್ಕೊಂಡ್ಬಿಟ್ಟಿದ್ದಾರಾ ಅಂದರೆ ಇಲ್ಲ, ಅವರು ಒಪ್ಕೊಂಡಿರೋದು ₹3,100 ಕೊಡೋದಕ್ಕೆ. ₹3,100 ಕೊಡೋದಕ್ಕೆ ಫ್ಯಾಕ್ಟ್ರಿ ಮಾಲೀಕರು ಒಪ್ಕೊಂಡಿರೋದು. ಇನ್ನು ₹100 ಕೊಡಬೇಕು ಅಂದರೆ ಕೆಲವು ಕಂಡೀಷನ್ಸ್ ಇದಾವೆ ಅವ್ರದ್ದು. ಆ ಕಂಡೀಷನ್ಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಕೊಂಡ್ರೆ ಇನ್ನು ₹100 ಕೊಡ್ತಾರಂತೆ. ಏನೇನು ಕಂಡೀಷನ್ನು? ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಖರೀದಿಗೆ 1 ಯೂನಿಟ್ಗೆ ₹6 ಹಂಗೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ರಾಜ್ಯ ಸರ್ಕಾರ ಮಾಡ್ಕೋಬೇಕು. ₹6 ಒಂದು ಯೂನಿಟ್ ವಿದ್ಯುತ್ ಖರೀದಿ ಮಾಡಬೇಕು. ಅಂದರೆ ಇಯರ್ ಆನ್ ಇಯರ್ 2 to 5% ಇನ್ಕ್ರೀಸ್ ಆಗ್ತಾ ಹೋಗುತ್ತದು. ಮಹಾರಾಷ್ಟ್ರ ಸರ್ಕಾರ ₹6.30 ವಿದ್ಯುತ್ ಖರೀದಿ ಮಾಡುವ ಒಪ್ಪಂದವನ್ನು ಶುಗರ್ ಫ್ಯಾಕ್ಟ್ರಿಗಳ ಜೊತೆಗೆ ಮಾಡ್ಕೊಂಡಿದೆ. ನೀವು ₹6 ತಗೊಳ್ಳಿ ಅಂತಾರೆ ಅವರು. ₹6 ನೀವು ಖರೀದಿ ಮಾಡಿ. 10 ವರ್ಷದ ಅಗ್ರಿಮೆಂಟು. ಇಯರ್ ಆನ್ ಇಯರ್ 2 to 5% ಇನ್ಕ್ರೀಸ್ ಆಗ್ತಾ ಹೋಗಬೇಕು ಅಂತ. ವಾಟರ್ ಲಿಫ್ಟಿಂಗ್ ಸೆಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ನದಿ ನೀರನ್ನು ಬಳಸಿಕೊಂಡಿದ್ದಕ್ಕೆ ಒಂದು ಫ್ಯಾಕ್ಟ್ರಿಗೆ 1 ವರ್ಷಕ್ಕೆ ₹5 ಲಕ್ಷ ಸೆಸ್ ಆಗ್ತಾ ಇದ್ರು. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ₹5 ಲಕ್ಷ ಇದ್ದಿದ್ದನ್ನು ₹1 ಕೋಟಿ ಮಾಡಿದೆ. ಆ ನಿರ್ಧಾರದಿಂದ ಹಿಂದೆ ಸರಿಬೇಕು. 5 ಲಕ್ಷ ಮಾತ್ರ ಹಾಕಬೇಕು. 60 ಪೈಸೆ ಇವರು ತಯಾರಿಸುವ ವಿದ್ಯುತ್ಗೆ 1 ಯೂನಿಟ್ಗೆ 60 ಪೈಸೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇದು ಪ್ರಪೋಸಲ್ ಬಂದಿರೋದು ರಾಜ್ಯ ಸರ್ಕಾರದಿಂದ. 60 ಪೈಸೆ ಟ್ಯಾಕ್ಸ್ ಹಾಕಿರಿ ಅವ್ರದ್ದು ಅಂತ. ಅದನ್ನು ವಾಪಸ್ ತಗೋಬೇಕು. ಆ ನಿರ್ಧಾರ ವಾಪಸ್ ತಗೋಬೇಕು. ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿಗೆ ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಮಿನಿಮಮ್ 25 ಕಿಲೋಮೀಟರ್ ಡಿಫ್ರೆನ್ಸ್ ಇರಬೇಕು ಅಂತಿದೆ ಒಂದು ಫ್ಯಾಕ್ಟ್ರಿಯಿಂದ ಇನ್ನೊಂದು ಫ್ಯಾಕ್ಟ್ರಿಗೆ. ಕರ್ನಾಟಕದಲ್ಲಿ ಅದು 15 ಕಿಲೋಮೀಟರ್ ಇದೆ. 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಆಗ್ಬೋದು. ಮತ್ತು 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಆಗ್ಬೋದು. ಉಳಿದೆಲ್ಲ ರಾಜ್ಯಗಳಲ್ಲಿ ಇರುವಂತೆ ಅದನ್ನು 25 ಕಿಲೋಮೀಟ್ರಿಗೆ ಮಾಡಬೇಕು. ಅಂದರೆ ಆ ಸರೌಂಡಿಂಗಲ್ಲಿ ಬೆಳೆಯುವ ಕಬ್ಬು ಅದೇ ಫ್ಯಾಕ್ಟ್ರಿಗೆ ಬರಬೇಕು. ಕಬ್ಬಿನ ಪ್ರೊಕ್ಯೂರ್ಮೆಂಟಿಗೆ ಫ್ಯಾಕ್ಟ್ರಿಗಳ ಮಧ್ಯದಲ್ಲಿ ಕಾಂಪಿಟೇಷನ್ ಆಗಬಾರ್ದು. 25 ಕಿಲೋಮೀಟ್ರಿಗೆ ಅದನ್ನು ಮಾಡಿ ಅಂತ. ಇಷ್ಟು ಕಂಡೀಷನ್ಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಕೊಂಡ್ರೆ ಇನ್ನು ₹100 ಸೇರಿಸಿ ₹3,200 ಮಾಡಿ ಕೊಡ್ತೀವಿ ಅಂತ ಫ್ಯಾಕ್ಟ್ರಿ ಮಾಲೀಕರು ಹೇಳಿರೋದು. 3,250 ಅವ್ರು ಒಪ್ಕೊಂಡಿಲ್ಲ. ಒಪ್ಕೊಂಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಸಂಭ್ರಮಾಚರಣೆಗಳನ್ನು ನಡೆದಿದ್ದಾವೆ. ಅದರ ಬಗ್ಗೆ ಕ್ಲಾರಿಫಿಕೇಷನ್ನು ನಾಳೆ ಬರಬೇಕು. ಟೋಟಲ್ಲು ಕರ್ನಾಟಕದಲ್ಲಿ 5,60,00,000 ಟನ್ ಕಳೆದ ವರ್ಷ ಕ್ರಷ್ ಆಗಿದೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ. 5,60,00,000 ಟನ್. ಫ್ಯಾಕ್ಟ್ರಿಗಳವರ ಪ್ರಕಾರ 1 ಟನ್ಗೆ ಎಷ್ಟು ಇನ್ಕಮ್ ಬರುತ್ತೆ? ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಟೆಕ್ನಾಲಜಿ ಆಫ್ ದ್ಯಾಟ್ ಫ್ಯಾಕ್ಟ್ರಿ. ಹೊಸದಾಗಿ ಶುರುವಾಗಿರುವ ಫ್ಯಾಕ್ಟ್ರಿಗಳು ಹೊಸ ಟೆಕ್ನಾಲಜಿ ಇಟ್ಕೊಂಡಿದ್ದಾವೆ. ಅವರು ಬೇರೆ ಬೇರೆ ಬೈ ಪ್ರಾಡಕ್ಟ್ಗಳನ್ನು ಮಾಡ್ತಾರೆ. ಕಬ್ಬಿನಿಂದ ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಏನೇ ಮಾಡಿದ್ರೂ ಫ್ಯಾಕ್ಟ್ರಿಗಳ ಲೆಕ್ಕಾಚಾರ ₹5,400ಗಿಂತ ₹1 ಜಾಸ್ತಿ ಗಳಿಸೋದಕ್ಕಾಗೋದಿಲ್ಲ 1 ಟನ್ ಕಬ್ಬಿನ. ಇದು ಫ್ಯಾಕ್ಟ್ರಿ ಕ್ಯಾಲ್ಕುಲೇಷನ್, ಫ್ಯಾಕ್ಟ್ರಿಗಳ ಕ್ಯಾಲ್ಕುಲೇಷನ್ ನಾನು ಹೇಳ್ತಾ ಇರೋದು. ₹5,400 ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್. ಬರೀ ಶುಗರ್ ಮಾತ್ರ ತಯಾರಿಸುತ್ತೆ ಅನ್ನುವ ಫ್ಯಾಕ್ಟ್ರಿ ₹4,700 ಗಳಿಸುತ್ತೆ 1 ಟನ್ನಿಂದ. ಅದರಲ್ಲಿ ರೈತರಿಗೆ ಎಷ್ಟು ಕೊಡಬೇಕು ಹೇಳಿ ಅಂತಾರೆ ಅವರು. ಅಂದರೆ ಶುಗರು, ಮೊಲಾಸಸ್ಸು, ವಿದ್ಯುತ್ತು, ಬೇರೆ ಬೇರೆ ಬೈ ಪ್ರಾಡಕ್ಟ್ ಎಲ್ಲವನ್ನೂ ಮಾಡಿ ಹೊಸ ಟೆಕ್ನಾಲಜಿ ಇಟ್ಕೊಂಡ್ರೆ ಅಪ್ ಟು 5,400 ತನಕ ಗಳಿಸಬಹುದು. ಅದಕ್ಕಿಂತ ಜಾಸ್ತಿ ಗಳಿಸೋದಕ್ಕಾಗೋದಿಲ್ಲ ಅಂತಾರೆ ಅವರು. ಅದರಲ್ಲಿ ಈ ಸಿದ್ದರಾಮಯ್ಯನವರು ರೈತರ ಜೊತೆಗೆ ಮಾತಾಡುವಾಗ ಅದನ್ನೇ ಹೇಳಿದ್ರು. ಸಮಸ್ಯೆ ಅಷ್ಟೂ ಆಗಿರೋದು ಕೇಂದ್ರ ಸರ್ಕಾರದಿಂದ, ನೀವು ಜಗಳ ನಮ್ಮ ಜೊತೆಗೆ ಯಾಕೆ ಮಾಡ್ತಿದ್ದೀರಿ ಅಂತಾರೆ ಅವರು. ಒಂದು, ಎಷ್ಟು ಲಕ್ಷ ಮೆಟ್ರಿಕ್ ಟನ್ ಭಾರತದಿಂದ ಹೊರಗೆ ಎಕ್ಸ್ಪೋರ್ಟ್ ಆಗಬೇಕು ಡಿಸಿಷನ್ ಕೇಂದ್ರ ಸರ್ಕಾರ ಮಾಡುತ್ತೆ. 10 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಎಕ್ಸ್ಪೋರ್ಟ್ ಆಗಬೇಕು ಅಂದಿದ್ದಾರೆ ಅವರು. MSP ದರ ನಿಗದಿ ಕೇಂದ್ರ ಸರ್ಕಾರ ಮಾಡುತ್ತೆ. FRP ನಿಗದಿ ಕೇಂದ್ರ ಸರ್ಕಾರ ಮಾಡುತ್ತೆ. ಎಥನಾಲ್ ಎಷ್ಟು ನೀವು ಖರೀದಿ ಮಾಡಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಕಬ್ಬಿಗೆ ಬೆಲೆ ಸಿಗ್ತಾ ಇಲ್ಲ. ನೀವ್ಯಾಕೆ ರಾಜ್ಯ ಸರ್ಕಾರನ ದೂಷಣೆ ಮಾಡ್ತಾ ಇದ್ದೀರಿ ಅಂತ ಸಿದ್ದರಾಮಯ್ಯನವರು ರೈತ ಮುಖಂಡರ ಜೊತೆಗಿನ ಮಾತುಕತೆಯಲ್ಲಿ ಕೇಳಿದ್ರು. ನೀವು ಕೇಂದ್ರ ಸರ್ಕಾರದ ಜೊತೆಗೆ ಮಾತಾಡಬೇಕು, ಇದನ್ನು ಕೇಂದ್ರ ಸರ್ಕಾರದ ಜೊತೆಗೆ ಮಾತಾಡಬೇಕು ಅಂತ. ಇದರಲ್ಲಿ ಎಥನಾಲ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಇಟ್ಸ್ ಅ ಥಿಂಗ್ ಆಫ್ ಫ್ಯೂಚರ್. ಕಬ್ಬಿನಿಂದ
ಎಥನಾಲ್ ತಯಾರು ಮಾಡ್ತಾರೆ. ಆ ಎಥನಾಲ್ ಫ್ಯೂಯಲ್ ಆಗಿ ಬಳಕೆ ಆಗುತ್ತೆ. ಭಾರತ ಒಂದು ಗುರಿ ಇಟ್ಕೊಂಡಿತ್ತು, 30% ಎಥನಾಲ್ ಮಿಕ್ಸಿಂಗನ್ನು 2030 30 ಅಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ. ಅಂದರೆ 2030 ವೇಳೆಗೆ ಭಾರತದಲ್ಲಿ ಪೆಟ್ರೋಲಿಗೆ 30% ಎಥನಾಲ್ ಮಿಕ್ಸ್ ಆಗಬೇಕು ಅಂತ. ಆ ಗುರಿ ಸಾಧಿಸುವುದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕಿ ಎಷ್ಟು ಕೆಲಸ ಮಾಡಿಬಿಟ್ವಿ ಅಂತಂದರೆ, ಅಂದುಕೊಂಡಿದ್ದಕ್ಕಿಂತ ಮುಂಚೆನೇ 20% ರೀಚ್ ಆಗಿಬಿಟ್ಟಿದ್ದೀವಿ. ನಾವು 20% ರೀಚ್ ಆಗಿಬಿಟ್ಟಿದ್ದೀವಿ. ಇನ್ನೂ 5 ವರ್ಷ ಇದೆ 10% ಜಾಸ್ತಿ ಆಗೋದಕ್ಕೆ. 20%ಗಿಂತ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಅವಕಾಶ ಕೇಂದ್ರ ಸರ್ಕಾರ ಈಗ ಕೊಡಬಹುದು. ಅಂದರೆ ಗುರಿ ಆಯ್ತಪ್ಪ, 2030 ವೇಳೆಗೆ 30% ಮಿಕ್ಸ್ ಮಾಡಬೇಕು ಅಂತಿದೆಯಲ್ಲ, ಅದನ್ನ 2026 27 ಸಾಧಿಸ್ಬಿಟ್ರೆ ಏನಾಗುತ್ತೆ? ಅದಕ್ಕೆ ತಕ್ಕನಾದಂಥ ಇದು ನಾನು ಪ್ಯೂರ್ಲಿ ಹೇಳ್ತಾ ಇರೋದು ಆಟೋಮೊಬೈಲ್, ಅಂದರೆ ಕಾರು, ಬೈಕು, ಆ ಥರದ್ದು ಪೆಟ್ರೋಲ್ ಮೇಲೆ ಓಡುವಂಥದ್ದು. ಅದಕ್ಕೆ ಕಂಪ್ಯಾಟಿಬಲ್ ಆದಂಥ ಎಂಜಿನ್ಗಳು ನಮ್ಮಲ್ಲಿದ್ದಾವ. ಆ ಎಂಜಿನ್ಗಳು ಬೇಕಲ್ಲ, ಅದಕ್ಕೆ ಸೂಕ್ತವಾದಂಥ ಎಂಜಿನ್ಗಳು ಬೇಕು. ಸೂಕ್ತವಲ್ಲದ ಎಂಜಿನ್ಗಳಿಗೆ ಹಾಕಿದ್ರೆ ಎಂಜಿನ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ, ಮೈಲೇಜ್ ಕಡಿಮೆ ಆಗುತ್ತೆ ಅಂತ ಆಟೋಮೊಬೈಲ್ ಇಂಡಸ್ಟ್ರಿಯಿಂದ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಶುರುವಾಗ್ಬಿಡ್ತು. ಎಥನಾಲ್ ಮಿಶ್ರ ಮಾಡಿರುವಂಥ ಪೆಟ್ರೋಲನ್ನು ಹಾಕಿದ್ರೆ ಎಂಜಿನ್ ಹಾಳಾಗ್ಬಿಡುತ್ತೆ, ಮೈಲೇಜ್ ಕಡಿಮೆ ಆಗಿಬಿಡುತ್ತೆ ಅಂತ. ಅದು ಒಂದು ಪಾಡಿಗೆ ಅದು ನಡೀತು. ಈಗ 2030ಕ್ಕೆ ಇಟ್ಕೊಂಡಂಥ ಗುರಿಯನ್ನು ನಾವು 2026ಕ್ಕೆ ಮುಂದಿನ ವರ್ಷವೇ ಈಡೇರಿಸ್ಬಿಡ್ಬೋದು. ಅದನ್ನು ಯಾಕೆ ಮಾಡ್ತಿಲ್ಲ ಅಂತ ಶುಗರ್ ಫ್ಯಾಕ್ಟ್ರಿಗಳವ್ರದ್ದು ಒಂದು ಬೇಡಿಕೆ. ಅದರ ಜೊತೆಗೆ ಬ್ರೆಜಿಲ್ನಲ್ಲಿ, ಥೈಲ್ಯಾಂಡ್ನಲ್ಲಿ, ಕೆಲವು ಯುರೋಪಿಯನ್ ದೇಶಗಳಲ್ಲಿ ಪ್ಯೂರ್ಲಿ ಎಥೆನಾಲ್ ಮೇಲೆಯೇ ಓಡುವಂಥ ಎಂಜಿನ್ಗಳು ಬಂದಿದ್ದಾವೆ. ಅದಕ್ಕೆ ಪೆಟ್ರೋಲ್ ಹಾಕಬೇಕಾಗಿಲ್ಲ, ಡೀಸೆಲ್ ಹಾಕಬೇಕಾಗಿಲ್ಲ, ಪ್ಯೂರ್ ಎಥೆನಾಲ್ ಹಾಕ್ಬಿಡೋದು. ಆ ಎಂಜಿನ್ಗಳು ಭಾರತಕ್ಕೆ ಬಂದರೆ ಕಬ್ಬಿಗೆ ಇನ್ನೂ ಒಳ್ಳೆ ಬೆಲೆ ಕೊಡ್ಬೋದು, ಎಥೆನಾಲ್ ತಯಾರಾಗ್ಬಿಡುತ್ತೆ. ಅಲ್ಲಿ ಸಮಸ್ಯೆ ಏನು ಅಂದರೆ, ಆ ಎಂಜಿನ್ ಉತ್ಪಾದನೆಗೆ 2.5 ಲಕ್ಷ ಎಕ್ಸ್ಟ್ರಾ ಖರ್ಚಾಗುತ್ತೆ ಪ್ರೆಸೆಂಟ್ ಎಂಜಿನ್ಗಿಂತ. ನೀವು ಕಾರಿಗೆ ಅಂತ ತಗೊಂಡ್ರೆ 2.5 ಲಕ್ಷ ಜಾಸ್ತಿ ಆಗುತ್ತೆ. ಅದಕ್ಕೆ 2.5 ಲಕ್ಷ ಕಾರಿನ ಎಂಜಿನ್ ಬೆಲೆ ಜಾಸ್ತಿ ಆದರೆ ಕಾರಿನ ರೇಟ್ 2.5 ಲಕ್ಷ ಜಾಸ್ತಿ ಆಯಿತು. ಕಾರಿನ ಬೆಲೆ ಜಾಸ್ತಿ ಆದರೆ ಖರೀದಿ ಮಾಡೋರು ಹಿಂದೇಟು ಹಾಕ್ತಾರೆ ಅಂತ ಕಾರ್ ಮ್ಯಾನುಫ್ಯಾಕ್ಚರರ್ಗೆ ವರಿ ಇರೋದು. ಅವರು ಸರ್ಕಾರಕ್ಕೆ ಬೇಡಿಕೆ ಇಡ್ತಿದ್ದಾರೆ, ನೀವು ಒಂದು ಕಾರಿನ ಮೇಲಿನ GST ಕಡಿಮೆ ಮಾಡಿ. ಆವಾಗ ಪೆಟ್ರೋಲ್ ಮೇಲೆ ಓಡುವ ಕಾರು, ಎಥೆನಾಲ್ ಮೇಲೆ ಓಡುವ ಕಾರು ಎರಡು ಈಕ್ವಲ್ ರೇಟಿಗೆ ಬರ್ತವೆ. ನೀವು ಟ್ಯಾಕ್ಸ್ ಕಡಿಮೆ ಮಾಡಿಬಿಡಿ ಅದರ ಮೇಲೆ, ಆವಾಗ ನಾವು ಉತ್ಪಾದನೆ ಮಾಡ್ತೀವಿ ಅಂತ ಅಲ್ಲಿಗೆ ಸ್ಟ್ರಕ್ ಆಗಿದೆ. ಅದು ಈಗಾಗಲೇ ಬ್ರೆಜಿಲ್ನಲ್ಲಿ ಆ ಕಾರುಗಳು ಓಡ್ತಾ ಇದ್ದಾವೆ, ಥೈಲ್ಯಾಂಡ್ನಲ್ಲಿ ಓಡ್ತಾ ಇದ್ದಾವೆ, ಕೆಲವು ಯುರೋಪಿಯನ್ ದೇಶಗಳಲ್ಲಿ ಓಡ್ತಾ ಇದ್ದಾವೆ. ಭಾರತಕ್ಕೆ ಅಂಥ ಗಾಡಿಗಳು ಬರಲಿ, ಪ್ಯೂರ್ಲಿ ಎಥನಾಲ್ ಮೇಲೆ ಓಡಲಿ. ಆವಾಗ ತಯಾರಾಗುವ ಅಷ್ಟು ಎಥನಾಲ್ ಇಲ್ಲೇ ಕನ್ಸ್ಯೂಮ್ ಆಗುತ್ತೆ. 2.5 ಲಕ್ಷದ ಅಡಿಷ್ನಲ್ ಕಾಸ್ಟು ಸ್ಟ್ರಕ್ ಆಗಿ ಕೂತ್ಕೊಂಡಿದೆ. ಇನ್ನು ಎಥೆನಾಲು, ಮೊನ್ನೆ ಅದೊಂದು ಫ್ಯಾಕ್ಚುಯಲ್ ಎರರ್ ಆಗಿದ್ದು. ಕಬ್ಬಿನಿಂದ ಸಕ್ಕರೆ ಮತ್ತು ಎಥೆನಾಲ್ ಒಟ್ಟೊಟ್ಟಿಗೆ ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ. ಒಂದು ಸಕ್ಕರೆ ಮಾಡೋಕ್ಕೆ ಬಿಡಬೇಕು, ಇಲ್ಲ ಎಥೆನಾಲ್ ಮಾಡೋಕ್ಕೆ ಬಿಡಬೇಕು. ಎಥೆನಾಲ್ ಮಾಡಿದ್ರೆ ಬೇರೆ ಬೇರೆ ರೇಟ್ನಲ್ಲಿ ಖರೀದಿ ಮಾಡುತ್ತೆ ಕೇಂದ್ರ ಸರ್ಕಾರ. ಒಂದು 48 ರೂಪಾಯಿ, ಒಂದು 56 ರೂಪಾಯಿ, ಒಂದು 65 ರೂಪಾಯಿ, ಡಿಪೆಂಡಿಂಗ್ ಆನ್ ಕ್ವಾಲಿಟಿ ಆಫ್ ಇಟ್. ಆ ಡೀಟೇಲ್ಸಿಗೆ ಹೋಗೋದು ಬೇಡ. ಒಟ್ಟಿನಲ್ಲಿ ಕಬ್ಬಿನಲ್ಲಿ ಮಾಡಿರುವ ಎಥನಾಲನ್ನು, ಒಟ್ಟಾರೆ ಎಥನಾಲನ್ನು ಖರೀದಿ ಮಾಡ್ತಾರೆ. ಕಬ್ಬಿನಲ್ಲಿ ಮಾಡಿರುವ ಎಥನಾಲ್ನ 40% ಅಥವಾ ಕಬ್ಬಿನಲ್ಲಿ ಮಾಡಿರುವ ಎಥನಾಲ್ 60%, ಮೆಕ್ಕೆಜೋಳದಲ್ಲಿ ಮಾಡಿರುವ ಎಥನಾಲ್ ಒಂದು ಬರುತ್ತೆ. ಮೆಕ್ಕೆಜೋಳ, ಅದರಿಂದನೂ ಬಹಳ ಒಳ್ಳೆಯ ಎಥನಾಲ್ ತಯಾರಾಗುತ್ತೆ. ಅದರಲ್ಲಿ ಅಂದರೆ ಒಂದು ರೇಷಿಯೋ ಮಾಡಿದೆ ಕೇಂದ್ರ ಸರ್ಕಾರ, 40-60%. ಅಂದರೆ ಕಬ್ಬು ಬೆಳೆಗಾರರಿಗೂ ಸಹಾಯ ಆಗಬೇಕು, ಮೆಕ್ಕೆಜೋಳ ಬೆಳೆದವ್ರಿಗೂ ಸಹಾಯ ಆಗಬೇಕು ಅಂತ. ಮೆಕ್ಕೆಜೋಳ ಈಗ ಕ್ಯಾಚಿಂಗ್ ಅಪ್ ಎಥನಾಲ್ ಟೆಕ್ನಾಲಜಿ. ಅದು ಭಾರತದಲ್ಲಿ ಎಥನಾಲ್ ಇಂಡಸ್ಟ್ರಿಗೆ ಕೊಟ್ಟ ಪ್ರೋತ್ಸಾಹ ಹೆಂಗಿತ್ತು ಅಂದರೆ, ವಿಪರೀತ ಎಥನಾಲ್ ಪ್ರೊಡಕ್ಷನ್ ಆಗ್ತಾ ಇದೆ, ಅಷ್ಟು ಕನ್ಸ್ಯೂಮ್ ಆಗ್ತಿಲ್ಲ. ಆಯ್ತಪ್ಪ, ಹಂಗಿದ್ರೆ ಎಕ್ಸ್ಟ್ರಾ ಎಥನಾಲ್ ತಯಾರು ಮಾಡ್ತೀವಿ, ಅದನ್ನ ಎಕ್ಸ್ಪೋರ್ಟ್ ಮಾಡಿಬಿಡೋಣ, ಹೊರಗಿನ ದೇಶಕ್ಕೆ ಕಳಿಸ್ಬಿಡೋಣ ಅದನ್ನ. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಎಥನಾಲ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಭಾರತದ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿಂತಲೂ ಕಡಿಮೆ ಇದೆ. ಕಡಿಮೆ ರೇಟ್ನಲ್ಲಿ ಅವರು ಎಥನಾಲ್ ತಯಾರು ಮಾಡ್ತಾರೆ. ಭಾರತದ ಎಥನಾಲ್ ಯಾರೂ ತಗೊಳ್ಳೋದಿಲ್ಲ, ಯಾಕಂದರೆ ಬೇರೆ ದೇಶಗಳಿಗೆ ಕಡಿಮೆ ರೇಟ್ನಲ್ಲಿ ಇನ್ನೊಂದು ದೇಶ ಕೊಡುತ್ತೆ. ಬ್ರೆಜಿಲ್ನಲ್ಲಿ ಇನ್ನೂ ಕಡಿಮೆ ಇದೆ. ಬೇರೆ ಬೇರೆ ಕಾರಣ. ಒಂದು, ಅವರ ಲ್ಯಾಂಡ್ ಹೋಲ್ಡಿಂಗ್ ಜಾಸ್ತಿ, ಕೃಷಿ ಆಧುನಿಕವಾಗಿ ಮಾಡ್ತಾರೆ, ಪರ್ ಹೆಕ್ಟೇರ್ ಟನ್ನೇಜ್ ಜಾಸ್ತಿ ಬರುತ್ತೆ. ಅದರಿಂದ ಎಥನಾಲ್ ತೆಗೆಯುವಂಥ ಪ್ರಕ್ರಿಯೆ ಕೂಡ ಜಾಸ್ತಿ ಇದೆ, ಮತ್ತು ಎಥನಾಲ್ನ
ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಅವ್ರು ಕಡಿಮೆ ರೇಟಿಗೆ ಎಥನಾಲ್ ಉತ್ಪಾದನೆ ಮಾಡ್ತಾರೆ. ಭಾರತದಲ್ಲಿ ಎಥನಾಲ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಇದೆ, ಎಕ್ಸ್ಪೋರ್ಟ್ ಮಾಡೋದಕ್ಕಾಗೋದಿಲ್ಲ, ಭಾರತದೊಳಗೆ ಕನ್ಸ್ಯೂಮ್ ಮಾಡಬೇಕು. ಅಷ್ಟು ಬೇಡಿಕೆ ಇನ್ನೂ ಜಾಸ್ತಿ ಆಗಿಲ್ಲ. ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.